ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ವಿಶ್ವಯೋನಯೇ ನಮಃ. ಓಂ ಜಗತಶ್ಚರ್ಷಣೀನಾಂ ಅಧೀಕ್ಷಮಿ ವಿಶ್ವರೂಪಂ ತದಸ್ತಿ ತತೋ ದದಾತಿ ದಾಶುಷೇ ವಸೂನಿ ಚೋದದ್ರಾಧ ಉಪಸ್ತುತಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 413ನೇ ಈ ಭಾಗದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 154ನೇ ನಾಮ ವಿಶ್ವಯೋನಿ ಎನ್ನುವುದು ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರವನ್ನು ನಾವು ಶ್ರವಣಕ್ಕೆ ತಂದುಕೊಳ್ಳಬೇಕಾಗಿದೆ. ವಿಶ್ವಯೋನಿ ಎಂಬ ಶಬ್ದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನ ಸರಳವಾದ ಅರ್ಥವನ್ನು ನಾವು ನೋಡೋಣ. ಈ ಜಗತ್ತೆಲ್ಲದಕ್ಕೂ ಕೂಡ ಕಾರಣನಾದವನು ಅಂತ ಅರ್ಥ. ಹಿಂದೆ ಒಂದು ಬಾರಿ ಬಂದಿದೆ. ಇದು 117ನೇ ನಾಮದ ಸುತ್ತಮುತ್ತಲು ಲೆಕ್ಕಾಚಾರ 117 ಆಗ್ಬೋದು ಅಥವಾ 19 ಹೀಗಾಗಬಹುದು. ಅಲ್ಲಿ ವಿಶ್ವಯೋನಿ ಎನ್ನುವ ಶಬ್ದ ಬಂದಿರುವುದರಿಂದ ಆ ವಿಶ್ವಯೋನಿ ಎಂಬ ಶಬ್ದದಿಂದಲೇ ವಾಚ್ಯವಾದಂತಹ ಮತ್ತೊಂದು ರೂಪ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಭಗವಂತನಿಗೆ ರಾಮ ಎಂಬ ಹೆಸರಿನಿಂದ ಪರಶುರಾಮ ರೂಪವೂ ಇದೆ. ಹಾಗೆ ಇಕ್ಷ್ವಾಕು ಕುಲದಲ್ಲಿ ಹುಟ್ಟಿದಂತಹ ರಾಮ ಎಂಬ ರೂಪವೂ ಇದೆ. ಹೇಗೋ ಹಾಗೆ ಇದು ಕೂಡ ಭಗವಂತನದೇ ಆದಂತಹ ಬೇರೆ ಬೇರೆ ರೂಪಗಳು. ನಾವೀಗ ನೋಡ್ತಿರುವಂತಹ ಬೃಹತಿ ಮಂತ್ರದ ಲೆಕ್ಕಾಚಾರ ಏನಿದೆ ಮತ್ತೆ ವಿಷ್ಣು ಸಹಸ್ರನಾಮದ ಲೆಕ್ಕಾಚಾರ ಏನಿದೆ ಅದರಲ್ಲಿ ಅದು 120ನೇ ನಾಮ ವಿಶ್ವಯೋನಿ ಎಂಬ ನಾಮ. ಅದಕ್ಕಿಂತ ಹಿಂದೆ ಬಭ್ರುಹು ರುದ್ರೋ ಬಹುಶರಾ ಬಭ್ರುಹು ವಿಶ್ವಯೋನಿ, ಮುಂದೆ ಶುಚಿಶ್ರವಾಹ ಅನ್ನುವಂಥ ನಾಮ ಬಂದಿದೆ. ಅಲ್ಲಿ ವಿಶ್ವಯೋನಿ ಎಂಬ ಶಬ್ದಕ್ಕೆ ವಿಶ್ವವೆಲ್ಲವನ್ನು ಪ್ರಜೆಗಳ ಹಿತಕ್ಕಾಗಿ ಒಳಪಡಿಸುವವನು, ಪ್ರಜೆಗಳ ಹಿತಕ್ಕಾಗಿ ವಿಶ್ವವನ್ನೆಲ್ಲವನ್ನು ಕೊಟ್ಟವನು ಅಂತ ಅದರ ಅರ್ಥ. ಇಡೀ ಜಗತ್ತನ್ನು ಎಲ್ಲರಿಗೂ ಕೊಟ್ಟಿದ್ದಾನೆ ಅಂತಲ್ಲ, ಯಾವ್ಯಾವ ಪ್ರಜೆಗಳಿಗೆ ಏನೇನನ್ನು ಕೊಡಬೇಕೋ ಅದೆಲ್ಲವನ್ನೂ ಕೊಟ್ಟಿದ್ದಾನೆ ಅಂತ ಅರ್ಥ. ವಿಶ್ವ ಅಂದ್ರೆ ಈ ವರ್ಲ್ಡ್ ಅಂತ ಅರ್ಥ ಅಲ್ಲ, ಈ ಜಗತ್ತು ಅಂತ ಅರ್ಥ ಅಲ್ಲ. ವಿಶ್ವ ಅಂದ್ರೆ ಎಲ್ಲವೂ ಅಂತ ಅರ್ಥ. ಹಾಗಾಗಿ ಅದೆಲ್ಲವನ್ನೂ ಅವನು ಕೊಟ್ಟಿದ್ದಾನೆ ಅಂತ ಅರ್ಥ. ಮತ್ತೆ ವಿಶ್ವ ಯೋನಿ ಎಂಬ ಶಬ್ದಕ್ಕೆ ಇಲ್ಲಿ ಜಗತ್ತೆಲ್ಲದಕ್ಕೂ ಕೂಡ ಕಾರಣೀಭೂತನಾದವನು, ಆ ಜಗತ್ತಿನ ಉತ್ಪತ್ತಿ ಸ್ಥಿತಿ ಸಂಹಾರ ಮೊದಲಾದ ಎಲ್ಲವನ್ನು ಕೂಡ ಮಾಡುವವನು ಅನ್ನೋ ಅರ್ಥವನ್ನ ಇಲ್ಲಿ ತಗೊಳ್ಬಹುದು. ಮತ್ತೆ ವಿಶ್ವ ಅಂದ್ರೆ ಲಕ್ಷ್ಮೀದೇವಿ. ಆ ವಿಶ್ವ ಎನಿಸ್ಕೊಂಡಿರುವಂತಹ ಲಕ್ಷ್ಮೀದೇವಿಗೆ ಇವನು ರಮಣ, ಅವಳನ್ನೇ ಪತ್ನಿಯಾಗಿ ಹೊಂದಿರುವವನು ಅನ್ನೋ ಅರ್ಥವನ್ನು ಕೂಡ ತಗೊಳ್ಬಹುದು. ಹೀಗೆ ಹಿಂದಿನ ಬಂದಿರುವಂತಹ ನಾಮಕ್ಕೂ ಈ ನಾಮಕ್ಕೂ ವಾಚ್ಯವಾದಂತಹ ರೂಪವೂ ಬೇರೆ ಇದೆ ಮತ್ತು ಅದರ ಅರ್ಥಗಳನ್ನು ಕೂಡ ನಾವು ಬೇರೆ ಬೇರೆ ರೀತಿಯಾಗಿ ಗ್ರಹಿಸಬೇಕು. ಇಲ್ಲಿರುವ ಅರ್ಥ ಅಲ್ಲಿಯೂ ಅನ್ವಿತ ಆಗಬಹುದು, ಅಲ್ಲಿರುವ ಅರ್ಥ ಇಲ್ಲಿಯೂ ಅನ್ವಿತ ಆಗಬಹುದು. ಆದರೆ ಅದೊಂದು ಪುನರುಕ್ತಿ ಏನಿಲ್ಲ, ಬೇರೆ ಬೇರೆ ಅರ್ಥಗಳು ಆ ಬೃಹತಿ ಸಹಸ್ರನಾಮಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತ ಆಗ್ತವೆ. ಬರೇ ವಿಶ್ವಯೋನಿ ಎಂಬ ಶಬ್ದವನ್ನು ನೋಡಿಬಿಟ್ರೆ ಇಲ್ಲಿರುವ ಅರ್ಥ ಅಲ್ಲಿ, ಅಲ್ಲಿರುವ ಅರ್ಥ ಇಲ್ಲಿ ಆಗಿ ನಮಗೆ ಗೊಂದಲ ಆಗಬಹುದು. ಆದರೆ ಅಲ್ಲಿ ಈ ನರ್ಯಃ ಅಂದ್ರೆ ನರಹಿತಕಾರಿ, ಜಗತ್ತಿಗೆ ಹಿತವಾದ್ದೆಲ್ಲವನ್ನು ಕೂಡ ಅವನು ಮಾಡುವವನು ಅನ್ನೋ ಅರ್ಥವನ್ನ ಆ ಬೃಹತಿ ಮಂತ್ರ ಹೇಳಿದೆ. ಆ ಮೂಲಕ ಅದು ಈ ವಿಶ್ವಯೋನಿ, ಈ ಜಗತ್ತೆಲ್ಲದಕ್ಕೂ ಕೂಡ ಯೋನಿ ಯುನಕ್ತಿ, ಅಲ್ಲಿ ಕಾರಣ ಅಂತ ಅರ್ಥ ಅಲ್ಲ. ಯೋನಿ ಯುನಕ್ತಿ ಯಸ್ಮಾತ್ ಸಹ, ಜಗತ್ತಿಗೆ ಬೇಕಾದ್ದೆಲ್ಲವನ್ನು ಕೊಡುವವನು ಅಂತ ಅದರ ಅರ್ಥ. ಛಾಂದೋಗ್ಯ ಉಪನಿಷತ್ತಿಗೆ ಅನುಸಾರವಾಗಿ ಅಲ್ಲಿ ಅರ್ಥ ನಾವು ನೋಡ್ತೇವೆ. ಇಲ್ಲಿ ಯೋನಿ ಎಂಬ ಶಬ್ದಕ್ಕೆ ಕಾರಣ ಎಂಬ ಅರ್ಥವನ್ನು ನೋಡ್ತೇವೆ. ಉತ್ಪತ್ತಿಯಾದಿ ಎಲ್ಲದಕ್ಕೂ ಕೂಡ ಕಾರಣ ಅಂತ ಅರ್ಥ. ಹೀಗೆ ವಿಶ್ವಶಬ್ದ ವಾಚ್ಯನಾದ ಪ್ರಾಣ, ವಿಶ್ವಶಬ್ದ ವಾಚ್ಯನಾದ ಲಕ್ಷ್ಮೀದೇವಿ, ಅವರೆಲ್ಲರಿಗೂ ಇವನು ಕಾರಣೀಭೂತನಾದವನು. ಲಕ್ಷ್ಮೀದೇವಿಯನ್ನ ಪತ್ನಿಯನ್ನಾಗಿ
ಹೊಂದಿದವನು, ಮತ್ತೆ ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವವನಾದ್ರಿಂದ ವಿಷು, ಮತ್ತು ಸ್ವಯಂ ಅಯೋನಿ, ಇವನಿಗೆ ಬೇರೆ ಯಾರೂ ಕಾರಣ ಇಲ್ಲ. ಮತ್ತೆ ಈ ಜಗತ್ತಿನಲ್ಲಿ ಎಲ್ಲ ಕಡೆಯೂ ಇವನೇ ಇದ್ದು ಆ ಜಗತ್ತಿನ ಸುಖಕ್ಕೆ ಕಾರಣನಾಗಿದ್ದಾನೆ. ವಿಶ್ವಾಸು ಸ್ತ್ರೀಯೋನಿಷು ಅಯಮೇವ ಸ್ಥಿತ್ವ ಲೋಕರಮಣಃ ಭವತಿ. ಮತ್ತೆ ಶಾಸ್ತ್ರಯೋನಿ ಎನ್ನುವ ಶಬ್ದವನ್ನು ನಾವು ಕೇಳಿದ್ದೇವೆ. ಶಾಸ್ತ್ರಯೋನಿ ಅಂದ್ರೆ ಶಾಸ್ತ್ರವೇ ಯಾರ ಜ್ಞಾನಕ್ಕೆ ಕಾರಣವೋ, ಯಾರು ಶಾಸ್ತ್ರದಿಂದ ಪ್ರತಿಪಾದ್ಯನೋ ಅವನು ಅಂತ ಅರ್ಥ. ಹಾಗೆ ವಿಶ್ವ ಅಂದ್ರೆ ಸಮಸ್ತ ಶಬ್ದಜಾಲ, ಬರೇ ಶಾಸ್ತ್ರ ಅಲ್ಲ, ಬರೇ ಸಂಸ್ಕೃತ ಭಾಷೆ ಅಲ್ಲ, ಜಗತ್ತಿನಲ್ಲಿರುವಂತಹ ಎಲ್ಲ ಶಬ್ದಗಳು, ಧ್ವನ್ಯಾತ್ಮಕ ವರ್ಣಾತ್ಮಕ ಎಲ್ಲ ಶಬ್ದಗಳು ಕೂಡ ಯಾರ ಅಭಿವ್ಯಕ್ತಿಗೆ, ಯಾರ ಜ್ಞಾನಕ್ಕೆ ಕಾರಣ ಆಗ್ತಾವೋ, ನಮಗೆ ಅವನ ಜ್ಞಾನವನ್ನು ಕೊಡ್ತಾವೋ ಅವನು ವಿಶ್ವಯೋನಿ. ಈ ಮಂತ್ರದಲ್ಲಿ ರಾಧ ಅಂತ ಬಂದಿದೆ, ಚೋದದ್ರಾಧ ಉಪಸ್ತುತಃ ಅಂತ. ಹಾಗಾಗಿ ಎಲ್ಲಾ ಸುಖವನ್ನು ಕೊಡುವವನು, ಯುನಕ್ತಿ ಅಂದ್ರೆ ಕೊಡುವವನು. ವಿಶ್ವಂ ಎಲ್ಲ, ರಾಧ ಸುಖವನ್ನು, ಯುನಕ್ತಿ ಕೊಡುವವನಾದ್ರಿಂದ ವಿಶ್ವಯೋನಿ ಅನ್ನೋ ಅರ್ಥವನ್ನು ತಿಳ್ಕೊಳ್ಬಹುದು. ಇದಿಷ್ಟು ವಿಶ್ವಯೋನಿ ಎಂಬ ಶಬ್ದಕ್ಕೆ ಸಾಧಾರಣವಾಗಿ ನಾವು ನೋಡಿದಂತಹ ಅರ್ಥಗಳು. ಇನ್ನು ಮುಂದೆ ಈ ಬೃಹತಿ ಮಂತ್ರಕ್ಕೆ, ಈ ಮೂಲ ಋಗ್ವೇದದ ಮಂತ್ರಕ್ಕೆ ಏನು ಅರ್ಥ ಅಂತ ಅನ್ನೋದನ್ನು ನೋಡೋಣ. ಸಾಯಣಾಚಾರ್ಯರು ಈ ಮಂತ್ರಕ್ಕೆ ಏನು ಅರ್ಥ ಬರೆದಿದ್ದಾರೆ, ಮತ್ತೆ ಭಗವಂತಾಚಾರ್ಯ ಏನು ಹೇಳ್ತಾರೆ, ಮುಂದೆ ಸಂಪಾದಿತವಾದಂತಹ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನೆಲ್ಲ ಈ ಮುಂದೆ ನಾವೀಗ ನೋಡೋಣ. ಮೂಲ ಋಗ್ವೇದದ ಮಂತ್ರದಲ್ಲಿ ಇಂದ್ರೋ ರಾಜ ಜಗತಶ್ಚರ್ಷಣೀನಾಂ ಅಧಿಕ್ಷಮಿ ವಿಷುರೂಪಂ ಯದಸ್ತಿ ತಥೋ ದದಾತಿ ದಾಶುಷೇ ವಸೂನಿ ಚೋದದ್ರಾಧ ಉಪಸ್ತುತಶ್ಚಿದರ್ವಾಕ್ ಅಂತ ಮಂತ್ರ. ಅಲ್ಲಿ ಆ ಇಂದ್ರೋ ರಾಜ ಅನ್ನುವುದು ಹಿಂದಿನ ಮಂತ್ರಕ್ಕೆ ಸೇರಿ ಹೋಗಿದೆ. ಜೇತ್ರೆ ಅನ್ನುವ ನಾಮಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರದಲ್ಲಿ ಸೇರಿ ಹೋಗಿದೆ. ಮುಂದೆ ಚಿದರ್ವಾಕ್ ಅನ್ನುವುದು ಮುಂದಿನ ಪುನರ್ವಸು ಎಂಬ ನಾಮಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರದಲ್ಲಿ ಹೋಗ್ತದೆ. ಅಂತೂ ಈ ಮೂಲ ಋಗ್ವೇದದ ಈ ಮಂತ್ರವನ್ನು ಇಷ್ಟು ಕಡಿತ ಮಾಡಿಕೊಂಡು ಉಳಿದಂತೆ ಜಗತಶ್ಚರ್ಷಣಿ ನಾಮ ಅಲ್ಲಿಂದ ಹಿಡಿದು ಉಪಸ್ತುತ ಅಲ್ಲಿಯವರೆಗೆ ನಾವು ತಗೊಳ್ಬೇಕು. ಆದರೆ ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯರು ಮತ್ತೆ ಭಗವಂತಾಚಾರ್ಯ ಅರ್ಥ ಮಾಡುವುದರಿಂದ ಆ ಮೂಲ ಮಂತ್ರದ ಅರ್ಥವನ್ನೇ ನೋಡೋಣ. ಜಂಗಮ ಪ್ರಾಣಿಗಳು ಅಂದ್ರೆ ಪಶು ಮೊದಲಾದವುಗಳು, ಮತ್ತೆ ಚರ್ಷಣಿಗಳು ಅಂದ್ರೆ ಮನುಷ್ಯರು, ಇವರೆಲ್ಲರಿಗೂ ಕೂಡ ಅಧಿಪತಿಯಾದವನು ಈ ಭಗವಂತ, ಈ ಇಂದ್ರ. ಅಧಿಕ್ಷಮಿ ಅಂದ್ರೆ ಕ್ಷಮಾ ಅಂದ್ರೆ ಭೂಮಿ, ಆ ಭೂಮಿಯಲ್ಲಿ. ವಿಷುರೂಪಂ ಅಂದ್ರೆ ನಾನಾ ರೂಪಂ, ನಾನಾ ಥರದ ಏನು ಧನ ಇದೆ ಅದಕ್ಕೂ ಇವನೇ ಅಧಿಪತಿಯಾಗಿದ್ದಾನೆ. ಆದ್ರಿಂದ ದಾಶುಷೆ ಅಂದ್ರೆ ಯಜಮಾನನಿಗೆ, ಯಜ್ಞವನ್ನು ಮಾಡುವಂತಹ ಯಜಮಾನನಿಗೆ ಎಲ್ಲ ಥರದ ಧನಗಳನ್ನು ಕೂಡ ಅವನು ಸಂಪತ್ತನ್ನು ಕೊಡ್ತಾನೆ. ಮತ್ತೆ ನಮ್ಮ ಸ್ತೋತ್ರವನ್ನು ನಮ್ಮ ಸ್ತೋತ್ರವನ್ನು ಸ್ವೀಕಾರ ಮಾಡಿ ರಾಧ ಧನವನ್ನ ಅರ್ವಾಕ್ ನಮ್ಮ ಅಭಿಮುಖವಾಗಿ ಅವನು ಬಂದು ಬೀಳುವಂತೆ ಮಾಡ್ತಾನೆ. ಇದು ಸಾಯಣಾಚಾರ್ಯರು ಆ ಮಂತ್ರಕ್ಕೆ ಹೇಳಿದಂಥ ಅರ್ಥ. ಇನ್ನು ಮುಂದೆ ಭಗವಂತಾಚಾರ್ಯರು ಮೂಲ ಋಗ್ವೇದದ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಕ್ಷಮಿ ಅಂದ್ರೆ ಕ್ಷ್ಮಾ ಭೂಮಿ. ಆ ಭೂಮಿಯನ್ನ ಅಧಿಷ್ಠಾಯ ಬರ್ತದೆ. ಆ ಭೂಮಿಯನ್ನು ಅಧಿಷ್ಠಾನ ಮಾಡಿಕೊಂಡು ಅದರೊಳಗೆ ಇವನಿದ್ದಾನೆ. ವಿಷುರೂಪ ಅಂದ್ರೆ ವಿರೂಪ ಮತ್ತು ಶುರೂಪ ಅಂತ ಅರ್ಥ. ವಿರೂಪ ಅಂದ್ರೆ ವಿಚಿತ್ರವಾದ ಭಯಂಕರವಾದ ರೂಪ, ಸುರೂಪ ಅಂದ್ರೆ ಸುಂದರವಾದ ರೂಪ. ಅಂಥ ರೂಪವೆಲ್ಲವೂ ಕೂಡ ಅವನಿಗಿದೆ. ಮತ್ತೆ ಸರ್ವಸ್ಯಾಪಿ ಜಗತಃ ಸ್ಥಾವರಾತ್ಮಕಸ್ಯ, ಮತ್ತೆ ಚರ್ಷಣೀನಾಂ ಜಂಗಮಾನಾಂಚ, ಇವೆಲ್ಲದಕ್ಕೂ ಕೂಡ ಅವನು ಒಡೆಯನಾಗಿದ್ದಾನೆ. ಸ್ಥಾವರ ಜಂಗಮಾತ್ಮಕವಾದ ಜಗತ್ತಿಗೆ ಅವನು ಒಡೆಯನಾಗಿದ್ದಾನೆ.
ಆದ್ದರಿಂದ ದಾಶುಷೇಂದ್ರ ಯಜಮಾನಾಯ ಸಂಪತ್ತನ್ನ ಕೊಡ್ತಾನೆ. ಮತ್ತೆ ಕೇವಲ ಯಜಮಾನನಿಗೆ ಮಾತ್ರ ಅಲ್ಲ, ಕದಾಚಿತ್ ನೀಚರಾದಂಥವರಿಗೂ ಕೂಡ, ಅಲ್ಪಭಕ್ತರಾದವರಿಗೂ ಕೂಡ ಸಂಪತ್ತನ್ನು ಕೊಡ್ತಾನೆ. ದೊಡ್ಡ ದೊಡ್ಡವರಿಗೆ ಮಾತ್ರ ಕೊಡ್ತಾನೆ ಅಂತಲ್ಲ, ಸಣ್ಣವರಿಗೂ ಕೊಟ್ಟು ಅವರನ್ನು ಅನುಗ್ರಹಿಸ್ತಾನೆ ಅಂತದರ ಅರ್ಥ. ಇದಿಷ್ಟು ಮೂಲ ಮಂತ್ರಕ್ಕೆ ಭಗವಂತಾಚಾರ್ಯ ಹೇಳುವಂತಹ ಅರ್ಥ. ವಿಶ್ವಯೋನಿ ಎಂಬ ನಾಮ, ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರ, ಪಾವೃಧಿ ಪರಿವೃತಂನ ರಾಧ ಇಂದ್ರೋ ರಾಜ ಜಗತಶ್ಚರ್ಷಣೀನಾಂ ಅಧಿಕ್ಷಮಿ ವಿಶ್ವರೂಪಂ ಯದಸ್ತಿ ತಥೋ ದದಾ ಅಂತ ಹೀಗಿದೆ ಭಗವಂತಾಚಾರ್ಯ ದೃಷ್ಟಿಯಲ್ಲಿ. ಅದು 152ನೇ ನಾಮ ಭಗವಂತಾಚಾರ್ಯ ದೃಷ್ಟಿಯಲ್ಲಿ. ಈ ವಿಶ್ವಯೋನಿ ಎನ್ನುವುದು ರಘುನಾಥ ತೀರ್ಥ ಸ್ವಾಮಿಗಳ ದೃಷ್ಟಿಯಲ್ಲಿ ಇದು 154ನೇ ನಾಮ. ಹೀಗೆ ಆ ಮೂಲ ಋಗ್ವೇದದ ನಾಮಕ್ಕೆ, ಮೂಲ ಋಗ್ವೇದದ ಮಂತ್ರಕ್ಕೆ ಏನೇನು ಅರ್ಥ ಆಗಬಹುದು ಅಂತ ಅನ್ನೋದನ್ನ ನಾವು ನೋಡಿದ್ವಿ. ಇನ್ನು ಮುಂದೆ ಸಂಪಾದಿತವಾದಂತಹ ಬೃಹತಿ ಮಂತ್ರಕ್ಕೆ ಏನು ಅರ್ಥ ಆಗಬಹುದು ಅಂತ ಅನ್ನೋದನ್ನ ನೋಡಿ ಮುಗಿಸೋಣ. ರಘುನಾಥ ಸ್ವಾಮಿಗಳು ಹೀಗೆ ಹೇಳ್ತಾರೆ, ಚರ್ಷಣಿಗಳು ಅಂದ್ರೆ ಗಮನಶೀಲರಾದವರು, ಸಂಚಾರ ಮಾಡುವವರು ಅಂತ ಅರ್ಥ. ಹಾಗೆ ಜಗತಃ ಅಂದ್ರೆ ಸ್ಥಾವರವಾದ ಜಗತ್ತು, ವೃಕ್ಷ ಮೊದಲಾದವುಗಳು ಅಂತ ಅರ್ಥ. ಹಾಗೆ ಚರ್ಷಣಿಗಳು ಅಂದ್ರೆ ಎಲ್ಲಾ ಥರದ ಸಂಚಾರವನ್ನು ಮಾಡುವಂತಹ ಪ್ರಜೆಗಳು. ಅವರೆಲ್ಲರಿಗೂ ಕೂಡ ಇವನು ಅಧಿಕ್ಷಮಿ ಅಂದ್ರೆ ಭೂಮಿಯಂತೆ ಆಶ್ರಯನಾಗಿದ್ದಾನೆ. ಭೂಮಿ ಹೇಗೆ ಎಲ್ಲರಿಗೂ ಆಶ್ರಯನೋ, ನಡೆಯುವವರಿಗೂ ನಡೆದಾಡದವರಿಗೂ ಎಲ್ಲರಿಗೂ ಭೂಮಿ ಆಶ್ರಯವೋ, ಹಾಗೆ ಇವನು ಕೂಡ ಎಲ್ರಿಗೂ ಆಶ್ರಯ. ಚರಾಚರಾತ್ಮಕವಾದ ಜಗತ್ತಿಗೆ ಇವನು ಆಶ್ರಯ. ವಿಶ್ವಸ್ಯ ನಿಧಾನಂ ಅಂದ್ರೆ ನಿಧಾನ ಸ್ಥಾನಂ, ಕಾರಣವಾದ ಸ್ವರೂಪ ಇವಂದು. ವಿಶ್ವರೂಪ ಇವಂದು. ವಿಶ್ವರೂಪ ಅಂದ್ರೆ ವಿಶೇಷಣ ಸುಖರೂಪವಾದದ್ದು ಒಂದು. ಸು ಅಂದ್ರೆ ಸುಖ. ಸು ಇತ್ಯಾನಂದ ಸಮುದ್ದಿಷ್ಟ ಅಂತ ಆಚಾರ್ಯರು ಹೇಳಿದ್ದಾರೆ ಅನೇಕ ಕಡೆ. ಆದ್ರಿಂದ ಸುರೂಪ ಅಂದ್ರೆ ಸುಖರೂಪ, ವಿಸ್ವರೂಪ ಅಂದ್ರೆ ವಿಶೇಷೇಣ ಸುಖರೂಪ ಆ ಭಗವಂತಂದು. ಜ್ಞಾನ ಸುಖ ಸುಖವೇ ಮುಡುಗಟ್ಟಿದಂತಹ ರೂಪ ಒಂದು. ಹಾಗೆ ಜ್ಞಾನ ಸುಖ ಅಂತಾನೆ ಅವನನ್ನ ಸರ್ವಮೂಲದ ಅನೇಕ ಕಡೆ ಆಚಾರ್ಯರು ಒಂದು ವೇದವಾಕ್ಯದ ಮೂಲಕ ಹೇಳ್ತಾರೆ. ಆ ರೂಪದಿಂದಲೇ ದಾಶುಷೆ ಅಂದ್ರೆ ಯಜಮಾನಾಯ, ಯಜ್ಞವನ್ನು ನಡೆಸ್ತಾ ಇರ್ತಕ್ಕಂಥ ಯಜಮಾನನಿಗೆ, ರಾಧ ಅಂದ್ರೆ ನಾನಾ ಥರದ ಸಿದ್ಧಿಗಳನ್ನೆಲ್ಲ ಅವನು ಕೊಡ್ತಾನೆ. ಮತ್ತೆ ಉಪಸ್ತುತಃ ಅವರ ಸ್ತೋತ್ರವನ್ನು ಸ್ವೀಕಾರ ಮಾಡಿ, ವಸೂನಿ ಚೋದತ್ ನಾನಾ ಥರದ ಧನಗಳನ್ನು ಕೂಡ ಅವನು ಕೊಡ್ತಾನೆ. ಚೋದಯೇತ್ ಪ್ರೇರಿಸ್ತಾನೆ. ಅದರಿಂದ ವಿಶ್ವಸ್ಯ ಯೋನಿಹಿ ಅಂದ್ರೆ ನಿಧಾನ ಸ್ಥಾನಂ, ಇಡೀ ಪ್ರಪಂಚಕ್ಕೆ ಅವನು ಕಾರಣವಾದ ಸ್ವರೂಪವುಳ್ಳವನು ಅಂತ ದಿರುಕ್ತಿ ಹೇಳಲಿಕ್ಕೆ ಬರ್ತದೆ. ಇದು ವಿಶ್ವಯೋನಿ ಎಂಬ ಶಬ್ದ ನಾಮಕ್ಕೆ ಅರ್ಥ ಆಯಿತು. ಅದನ್ನೇ ಆ ಬೃಹತಿ ಮಂತ್ರ ಜಗತಶ್ಚರ್ಷಣೀನಾಂ ಅಧಿಕ್ಷಮಿ ಅಂತ ವರ್ಣನೆ ಮಾಡಿದೆ. ಇದಿಷ್ಟು ರಘುನಾಥ ಸ್ವಾಮಿಗಳು ಮಾಡಿದಂತಹ ಅರ್ಥ ಆಯಿತು. ಇನ್ನು ಮುಂದೆ ಈ ಮಂತ್ರಕ್ಕೆ ನಾನೇನು ಸ್ವಲ್ಪ ತಿದ್ದುಪಡಿ ಮಾಡಿಕೊಂಡಿದ್ದೀನಿ ಅನ್ನೋದನ್ನ ಹೇಳ್ತೇನೆ. ಹೇ ಇಂದ್ರ ಅಂತ ಭಗವಂತನಿಗೆ ಸಂಬೋಧನೆ. ಯತ್ ಯಾವ ನಿನ್ನ ರೂಪ, ಜಗತಃ ಅಂದ್ರೆ ಸ್ಥಾವರವಾದ ಜಗತ್ತು. ಅದನ್ನ ರಘುನಾಥ ಸ್ವಾಮಿಗಳು ಏನು ಅರ್ಥ ಬರೆದಿದ್ದಾರೆ ಅದನ್ನೇ ಬರೆದಿದ್ದೀನಿ. ಚರ್ಷಣಿಗಳು ಅಂದ್ರೆ ಗಮನಶೀಲರಾದಂತಹ ಪ್ರಜೆಗಳು. ಅವರೆಲ್ಲರಿಗೂ ಅಧಿಕ್ಷಮಿ ಅಂದ್ರೆ ಆಶ್ರಯಸ್ಥಾನವಾದ ರೂಪ ಅಂತೇನು ರಘುನಾಥ ಸ್ವಾಮಿಗಳು ಬರೆದಿದ್ದಾರೆ. ಅಧಿಕ್ಷಮಿ ಎಂಬ ಶಬ್ದಕ್ಕೆ ಆಶ್ರಯ ಅಂತ ಅರ್ಥ ಹೇಗೆ ಬರುವುದು ಅಂತ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ನಾನು ಅವ್ರು ಬರೆದಿದ್ದನ್ನು ಅಲ್ಲಗಳೆದಿದ್ದೇನೆ ಅಂತಲ್ಲ, ಆದರೆ ನನಗದು ಮನವರಿಕೆ ಆಗೋದು ಮುಖ್ಯ. ಅದಕ್ಕಾಗಿ ಅಧಿಕ್ಷಮಿ ಎಂಬ ಶಬ್ದಕ್ಕೆ ಕಾರಣವಾದದ್ದು ಅನ್ನೋ ಅರ್ಥವನ್ನ ಅಧಿ ಕ್ಷ ಮತ್ತು ಮ ಇವುಗಳ ಮೂಲಕ ಹೊರಗೆ ತರುವ ಪ್ರಯತ್ನ ಮಾಡಿದ್ದೇನೆ. ಅದನ್ನು ಈಗ ಗಮನಿಸಿ. ಅಧಿ ಅಂದ್ರೆ ಅಧಿಕ ರೂಪೇಣ, ಹೆಚ್ಚಾಗಿ, ಮುಖ್ಯವಾಗಿ ಜಗತ್ತಿನ ಸೃಷ್ಟಿ, ಅದರ ಪಾಲನ, ಅದರ ನಾಶ ಮಾಡುವವನೇ ಈ ಪರಮಾತ್ಮ. ಆದ್ರಿಂದ ಅದನ್ನು ಅಧಿ ಅನ್ನೋದು ಹೇಳ್ತದೆ. ಮುಂದೆ ಕ್ಷ ಮಿ ಎಂಬಲ್ಲಿ ಕ್ಷ
ಇದೆ ಮತ್ತು ಮ ಇದೆ. ಕ್ಷ ಅನ್ನುವುದು ಆ ಭಗವಂತ ಜಗತ್ತನ್ನ ನಾಶಪಡಿಸ್ತಾನೆ. ಕ್ಷಯ ಅಂತ ಧಾತು ಇದೆ. ಅದರ ಪ್ರಕಾರ ಕ್ಷಾಯಯತಿ ಅಂದ್ರೆ ನಾಶ ಮಾಡ್ತಾನೆ ಭಗವಂತ ಈ ಜಗತ್ತನ್ನ ಅಂತ ಅರ್ಥ. ಹಾಗೇನೆ ಆ ಕ್ಷ ಅನ್ನೋದನ್ನೇ ಇನ್ನೊಂದು ಬಾರಿ ಇಟ್ಕೊಂಡ್ರೆ, ಎರಡು ಬಾರಿ ಅದನ್ನ ಇಟ್ಕೊಂಡು ಎರಡು ಅರ್ಥವನ್ನು ತಗೊಳ್ಬೇಕು. ಸಕೃತ್ ಉಚ್ಚರಿತಂ ಅನೇಕೋಪಕಾರಕಂ ತಂತ್ರಂ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಒಂದು ಸರಿ ಹೇಳಿದ್ದನ್ನೇ ಎರಡೆರಡು ಬಾರಿ ಉಪಯೋಗ ಮಾಡಿಕೊಂಡು ನಾವು ಬೇಕಾದಂತಹ ಅರ್ಥವನ್ನ ನಾವು ಅದರಿಂದ ಸ್ವೀಕರಿಸಿದ್ರೆ ಅದೇ ತಂತ್ರ. ಹಾಗಾದ್ರೆ ಕ್ಷಾಯಯತಿ ಅಂದ್ರೆ ಇನ್ನೊಂದು ಅರ್ಥ ಏನು? ನಿವಾಸಯತಿ, ನಮ್ಮೆಲ್ಲರ ಪಾಲನವನ್ನು ಅವನು ಮಾಡ್ತಿದ್ದಾನೆ. ಮೊದಲನೇ ಅರ್ಥ ನಾಶಪಡಿಸ್ತಿದ್ದಾನೆ, ಎರಡನೇ ಅರ್ಥ ಪಾಲನೆ ಮಾಡ್ತಿದ್ದಾನೆ. ಕ್ಷೀ ನಿವಾಸ ಗತ್ಯೋ ಅಂತ ಧಾತು ಇದೆ. ನಮ್ಮನ್ನು ನಿವಾಸ ಮಾಡಿಸುವುದು, ವಾಸ ಮಾಡಿಸುವುದು ಅಂದ್ರೆ ಏನರ್ಥ? ವಾಸ ಮಾಡಿಕೊಂಡಿರಿ ಅಂತ ಒಂದು ಮನೆ ಕೊಟ್ಟು ಅಲ್ಲೇ ಬಿದ್ದಿರಿ ಅಂತ ಹೇಳುವುದು ಅರ್ಥ ಅಲ್ಲ. ಅವರಿಗೆ ಜೀವನಕ್ಕೆ ಬೇಕಾದ ಎಲ್ಲವನ್ನೂ ಮಾಡಿಕೊಡುವುದೇ ಪಾಲನೆ, ಅದೇ ಅವರನ್ನ ವಾಸ ಮಾಡಿಸುವುದು. ಹೀಗೆ ಕ್ಷಿ ಅನ್ನುವುದಕ್ಕೆ ಕ್ಷಿ ಅಂತೂ ಧಾತುವೇ ಎರಡಿರುವುದರಿಂದ ಜಗತ್ತನ್ನು ನಾಶಪಡಿಸ್ತಾನೆ ಮತ್ತೆ ಅದನ್ನ ವಾಸ ಮಾಡಿಸುತ್ತಾನೆ ಅಂತ ಎರಡರ್ಥವೂ ಸಿಗ್ತದೆ. ಮುಂದೆ ಕ್ಷ ಅನ್ನುವುದಕ್ಕೆ ಎರಡು ಅರ್ಥಗಳನ್ನು ನಾವು ನೋಡಿ ಆಯಿತು. ಮುಂದೆ ಮಾ ಅಂತಿದೆ, ಮೀ ಅಂತಿದೆ. ಮೀ ಅನ್ನುವುದಕ್ಕೆ ಜಗತ್ತನ್ನು ಸೃಷ್ಟಿಸ್ತಾನೆ ಅಂತ ಅರ್ಥ ಆಗ್ತದೆ. ಬೃಹದಾರಣ್ಯಕ ಭಾಷ್ಯದಲ್ಲಿ ಆಚಾರ್ಯರು ಮಾನಂ ಜ್ಞಾನಂ ಲಯಶ್ಚೈವ ಮರ್ಯಾದಾ ಚೈವ ಕಥ್ಯತೆ ಉತ್ಪಾದನಂ ಚ ಸಂಖ್ಯಾನಂ ಬಲಂ ಚ ಕ್ವಚಿದಿಶ್ಯತೆ ಅಂತ ಮಾಧಾತುವಿನ ಅರ್ಥಗಳನ್ನು ಹೇಳಿದ್ದಾರೆ. ಮಾಧಾತುವಿಗೆ ಇರುವಂತಹ ಅನೇಕ ಅರ್ಥಗಳಲ್ಲಿ ಮಾನೆ ಅಂತ ಧಾತು, ಅದರಲ್ಲಿ ಉತ್ಪತ್ತಿ ಸೃಷ್ಟಿಸುವುದು ಅಂತ ಒಂದು ಅರ್ಥ. ಹೀಗೆ ಉತ್ಪಾದನ ಅಂತ ಅರ್ಥವೂ ಇರೋದರಿಂದ ಈ ಭಗವಂತ ಜಗತ್ತನ್ನ ಹುಟ್ಟಿಸ್ತಾ ಇದ್ದಾನೆ ಅನ್ನೋ ಅರ್ಥವೂ ಸಿಗ್ತದೆ. ಮುಂದೆ ವಿಶ್ವರೂಪ ಅಂತಿದೆ. ವಿಶ್ವರೂಪ ಅಂತ ಅನ್ನುವುದಕ್ಕೆ ವಿರೂಪ ಮತ್ತು ಸ್ವರೂಪ ಅಂತ ಎರಡು ಅರ್ಥಗಳನ್ನು ತಿಳ್ಕೋಬೇಕು ನಾವು ಅಂತ ಭಗವಂತಾಚಾರ್ಯ ಬರೆದಿದ್ದಾರೆ, ನೀವು ನೋಡಿದ್ದೀರಿ. ಆ ವಿರೂಪ ಸ್ವರೂಪ ಎಂಬ ಶಬ್ದದಿಂದ ಕುರೂಪವಾದದ್ದು ಮತ್ತು ಸುಂದರವಾದ ರೂಪ ಅಂತ ಹಾಗರ್ಥ ಅಲ್ಲ, ಭಯಂಕರವಾದ ರೂಪ. ಅನೇಕ ನರಸಿಂಹ, ವರಾಹ ಮೊದಲಾದ ಭಯಂಕರವಾದ ರೂಪಗಳು, ಹಾಗೆ ಸ್ವರೂಪ ರಾಮ, ಕೃಷ್ಣ ಮೊದಲಾದ ಸೌಮ್ಯವಾದಂತಹ ರೂಪಗಳು, ಒಟ್ಟಾರೆ ನಾನಾ ಥರದ ರೂಪಗಳು ಅಂತ ಅರ್ಥ. ಇಂಥ ಒಂದು ರೂಪ ನಿನ್ನದಿದೆ. ಆ ರೂಪದಿಂದ ದಾಶುಷೆ ಯಜಮಾನಾಯ ಅಂದ್ರೆ ಇಲ್ಲಿ ಯಜ್ಞಕುಂಡದಲ್ಲಿ ಮಾಡುವ ಯಜ್ಞವೇ ಯಜ್ಞ ಅಲ್ಲ, ಅದನ್ನು ಮಾಡುವವನೇ ಯಜಮಾನ ಅಲ್ಲ. ಒಟ್ಟಾರೆ ಜೀವನವನ್ನೇ ಯಜ್ಞ ಅಂತ ಭಾವಿಸಿದವರೆಲ್ಲರೂ ಯಜಮಾನರೇ. ಅವರ ಪತ್ನಿಯರೆಲ್ಲ ಯಜಮಾನತಿಯರೇ. ಇಲ್ಲದೆ ಹೋದ್ರೆ ಜೀವನವನ್ನು ಯಜ್ಞ ಅಂತ ಭಾವಿಸದೆ ಹೋದ್ರೆ ಅವನ ಗಂಡ ಇವಳು ಹೆಂಡತಿ ಮಾತ್ರ. ಹೀಗೆ ಅಂಥ ಯಜಮಾನನಿಗೆ ವಸೂನಿ ಜ್ಞಾನವೆಂಬ ಧನವನ್ನು ನೀನು ಕೊಡ್ತೇ. ಮತ್ತೆ ಆ ಜ್ಞಾನಧನವನ್ನು ಸ್ವೀಕಾರ ಮಾಡಿ ನಿನ್ನನ್ನು ಆತ ಸ್ತುತಿ ಮಾಡಲಿಕ್ಕೆ ಕಲಿತ ಅಂತಾದರೆ ತೇನ ಉಪಸ್ತುತಃ, ಅವನ ಸ್ತೋತ್ರವನ್ನು ನೀನು ಸ್ವೀಕರಿಸಿ ರಾಧಾ ಅಂದರೆ ಸ್ವರೂಪ ಸುಖವನ್ನ ಚೋದತ್ ವ್ಯಂಜಯೇತ್ ನೀನು ವ್ಯಕ್ತ ಮಾಡಿಕೊಡ್ತೆ ಅಂತ ಅದರ ಅಭಿಪ್ರಾಯ. ಮುಂದೆ ವಿಶ್ವಯೋನಿ ಎಂಬ ಶಬ್ದಕ್ಕೂ ಈ ಬೃಹತಿ ಮಂತ್ರಕ್ಕೂ ಏನು ಸಂಬಂಧ ಅನ್ನೋದನ್ನು ನೋಡೋಣ. ವಿಶ್ವಕ್ಕೆಲ್ಲದಕ್ಕೂ ಕೂಡ ಯೋನಿ ಅಂದ್ರೆ ಉತ್ಪತ್ತಿಯಾದಿ ಕಾರಣ, ಸೃಷ್ಟಿ ಸ್ಥಿತಿ ಇತ್ಯಾದಿ ಎಲ್ಲದಕ್ಕೂ ಕೂಡ ಇವನು ಕಾರಣ ಅಂತ ಅರ್ಥ. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಯೋನಿರ್ಭಾರ್ಯ ತಥಾಸ್ಥಾನಂ ಯೋನಿ ಕಾರಣಮೇವಚ ಅಂತ ವರ್ಣನೆ ಮಾಡಿದ್ದಾರೆ. ಯೋನಿ ಅಂದ್ರೆ ಕಾರಣ ಅಂತನೂ ಅರ್ಥ. ಹಾಗಾಗಿ ವಿಶ್ವಯೋನಿ ಅಂದ್ರೆ ಜಗತ್ತೆಲ್ಲದಕ್ಕೂ ಕೂಡ ಕಾರಣ, ಎಲ್ಲ ಜಗತ್ತಿನ ಎಲ್ಲದಕ್ಕೂ ಕೂಡ ಕಾರಣ. ಎಲ್ಲದಕ್ಕೂ ಅಂದ್ರೆ ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯತಿ, ಜ್ಞಾನ, ಆವೃತ್ತಿ, ಬಂಧ, ಮೋಕ್ಷ ಇದೆಲ್ಲದಕ್ಕೂ ಕೂಡ ಅವನ ಕಾರಣ. ಆದ್ರಿಂದ ಅವನನ್ನ ವಿಶ್ವಯೋನಿ ಅಂತ ನಾವು ತಿಳ್ಕೊಳ್ಬಹುದು. ಇದೇ ಅರ್ಥವನ್ನೇ ಈ ಬೃಹತಿ ಮಂತ್ರ ಜಗತಃ ಚರ್ಷಣೀನಾಂ ಅಧಿಕ್ಷಮಿ ಎಂಬ ನಾಮದಿಂದ ಎಂಬ ಈ ಮೂರು ಶಬ್ದಗಳಿಂದ ವರ್ಣನೆ ಮಾಡಿದೆ. ಸ್ಥಾವರ ಜಂಗಮಾತ್ಮಕವಾದಂತಹ ಈ ಜಗತ್ತೆಲ್ಲದಕ್ಕೂ ಕೂಡ ಇವನು ಅಧಿಕ್ಷಮಿಯಾಗಿದ್ದಾನೆ, ಅರ್ಥಾತ್ ಸೃಷ್ಟಿಕರ್ತ, ಪಾಲನಕರ್ತ ಮತ್ತು ನಾಶಕರ್ತ ಆಗಿದ್ದಾನೆ ಅಂತ ಅದರ ಅಭಿಪ್ರಾಯ. ಅಧಿಕ್ಷಮಿ ಎಂಬ ಶಬ್ದ ಇದೆಯಲ್ಲ, ಅದು ನಪುಂಸಕಲಿಂಗ ಶಬ್ದ. ಅದು ರೂಪ ಶಬ್ದ ನಪುಂಸಕಲಿಂಗ. ಅಧಿಕ್ಷಮಿ ವಿಷುರೂಪಂ ಯದಸ್ತಿ ಎತ್ತು ಅಂತ ಅದು ನಪುಂಸಕಲಿಂಗದಲ್ಲೇ ಇದೆ. ಆದ್ರಿಂದ ಅಧಿಕ್ಷಮಿ ಅಂದರೆ ಅಧಿಕ್ಷಮಿ, ಅಧಿಕ್ಷಮೀಣಿ, ಅಧಿಕ್ಷಮೀಣಿ
ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ಅಧಿಕ್ಷಮಿ, ಅಧಿಕ್ಷಮಿಣೀ, ಅಧಿಕ್ಷಮೀಣಿ, ಹೀಗೆ. ಅಧಿಕ್ಷಮಿ ಅಂತ ಮೊದಲನೇ ಪ್ರಥಮ ವಿಭಕ್ತಿ ಏಕವಚನದ ರೂಪ. ಪ್ರಥಮ ವಿಭಕ್ತಿ ದ್ವಿವಚನದ ರೂಪ ಅಧಿಕ್ಷಮಿ, ಮೀ ಹ್ರಸ್ವ, ಮುಂದೆ ನೀ ಅಂತ ದೀರ್ಘ. ಮುಂದೆ ಬಹುವಚನದಲ್ಲಿ ಅಧಿಕ್ಷಮೀ ಅಂತ ದೀರ್ಘ, ನೀ ಹ್ರಸ್ವ. ವಾರಿ, ವಾರಿಣಿ, ವಾರಿಣಿ ಇದ್ದ ಹಾಗೆ. ಹೀಗದು ಆ ಭಗವಂತನ ವರ್ಣನೆಯನ್ನು ಮಾಡುವಂತಹ ನಪುಂಸಕಲಿಂಗ ಶಬ್ದ ಅದು. ಇದು ನಾನು ಹೇಳಿದ ಅರ್ಥ. ಆದ್ರಿಂದ ಭಗವಂತ ಜಗತ್ತಿಗೆ ಯೋನಿ ಅಂತ ಕಾರಣ ಅಂತ ಅರ್ಥ ಆಗ್ತದೆ. ಭಾವಾರ್ಥ ಏನಾಯ್ತು? ಭಗವಂತನೇ, ನೀನು ನಿನ್ನ ವಿರೂಪಗಳು ಸ್ವರೂಪಗಳು ಆದಂತಹ ನಾನಾ ತರಹದ ರೂಪಗಳಿಂದ ಈ ಸ್ಥಾವರ ಜಂಗಮಾತ್ಮಕವಾದ ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಸಂಹಾರಗಳಿಗೆ ಕಾರಣನಾಗಿದ್ದಿ. ಆ ರೂಪಗಳಿಂದಲೇ ಯಜಮಾನನಿಗೆ, ಅಂದರೆ ಜೀವನವೆಂಬ ಜೀವನವನ್ನೇ ಒಂದು ಯಜ್ಞ ಅಂತ ಭಾವಿಸಿದಂಥ ಸಾಧಕನಿಗೆ ಜ್ಞಾನಧನವನ್ನು ನೀನು ಕೊಡಬೇಕು. ಮತ್ತು ಜ್ಞಾನ ಬಂದು ಆತ ನಿನ್ನ ಸ್ತುತಿಯನ್ನು ಮಾಡಲಿಕ್ಕೆ ತೊಡಗಿದ ಅಂತಾದ ಮೇಲೆ ಅವನ ಸ್ತುತಿಯನ್ನು ಕೇಳಿ ಆತನ ಸ್ವರೂಪ ಸುಖವನ್ನು ನೀನು ವ್ಯಕ್ತ ಮಾಡಬೇಕು ಅಂತ ಅಭಿಪ್ರಾಯ. ಮುಂದೆ ವಿಶ್ವಯೋನಿ ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂತೆ ಏನೇನು ಪ್ರಮಾಣ ಶ್ಲೋಕಗಳಿವೆ ಅಥವಾ ಆ ಶಬ್ದಕ್ಕೆ ಏನು ಮತ್ತೇನು ಅರ್ಥ ಆಗಬಹುದು ಅನ್ನೋದನ್ನೆಲ್ಲ ನೋಡೋಣ. ಪೂರ್ಣತ್ವಾದ್ ವಿಶ್ವತಾ ವಿಷ್ಣು ರಮಾಯಾ ಸ್ತ್ರೀಷು ಪೂರ್ಣತಃ ವಾಯೋರ್ಜೀವೇಶು ಪೂರ್ಣತ್ವಾದ್ ಯಶೋ ಜ್ಞಾನ ಸುಖಾತ್ಮಕಾ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಆಚಾರ್ಯ ಉದ್ಧರಿಸುವಂಥ ಒಂದು ಮಾತು. ಆದ್ರಿಂದ ವಿಶ್ವ ಅಂದ್ರೆ ಲಕ್ಷ್ಮೀದೇವಿ. ಈ ಅರ್ಥವನ್ನು ಹಿಂದಿನೂ ಹೇಳಿದ್ದೆ, ಈಗಲೂ ನೆನಪು ಮಾಡ್ಕೊಳ್ಳೋಣ. ವಿಶ್ವ ಯೋನಿಹಿ ಯಸ್ಯ ಸಹ, ಯಾರಿಗೆ ವಿಶ್ವಶಬ್ದವಾಚ್ಯಳಾದ ಲಕ್ಷ್ಮೀದೇವಿಯ ಪತ್ನಿಯಾಗಿದ್ದಾಳೋ ಅವನು ವಿಶ್ವಯೋನಿ ಅಂತ ಅರ್ಥ. ಮತ್ತೆ ವಿಶ್ವಾಯಾಹ ಯೋನಿಹಿ, ಆ ವಿಶ್ವಶಬ್ದವಾಚ್ಯಳಾದ ಲಕ್ಷ್ಮೀದೇವಿಗೆ ಇವನು ಕಾರಣೀಭೂತನಾಗಿದ್ದಾನೆ. ಅವಳಿಗೂ ಸೃಷ್ಟಿ ಮಾಡಬೇಕೆಂಬ ಬಯಕೆ ಏನು ಬರ್ತದೆ, ಆ ಬಯಕೆಯೇ ಉತ್ಪತ್ತಿ. ಆ ಉತ್ಪತ್ತಿಗೆ ಕಾರಣೀಭೂತನಾದವನು ಇವನು. ಶಿಸೃಕ್ಷುತ್ವ ವಿಶೇಷೇಣ ಸಾಕ್ಷಾತ್ ಭಗವದಿಚ್ಛೆಯ ಸೃಷ್ಟಾ ಇತ್ಯುಜಿತ. ಈಗ ಅವಳು ಸೃಷ್ಟಾ ಅಂತ ಕರೆಸ್ಕೊಂಡಿದ್ದಾಳೆ. ವಸ್ತುತಃ ಅವಳಿಗೆ ಬೇರೆ ರೀತಿಯಾದ ದೇಹದ ಮೂಲಕ ಹುಟ್ಟಿಲ್ಲ, ಆದರೆ ಸೃಷ್ಟಿಸಬೇಕೆಂಬ ಬಯಕೆಯೇ ಅವಳಿಗೊಂದು ಹುಟ್ಟು ಅಂತ ಅನುವ್ಯಾಖ್ಯಾನ ಮೊದಲಾದ ಕಡೆ ಹೇಳಿದ್ದಾರೆ. ಮುಂದೆ ವಿಶ್ವ ಅಂದ್ರೆ ವಿ ಅಂದ್ರೆ ಗರುಡ. ಆ ಗರುಡನ ಮೂಲಕ ಶವತಿ ಅಂದ್ರೆ ಪ್ರಯಾಣ ಮಾಡುವ. ಮತ್ತೆ ಅಯೋನಿ ಅಂದ್ರೆ ತನಗ್ಯಾರೂ ಕಾರಣರಿಲ್ಲ, ತಾನೇ ಇನ್ನೊಬ್ಬರಿಗೆ ಕಾರಣನೇ ಹೊರತು ತನಗ್ಯಾರೂ ಕಾರಣರಿಲ್ಲ ಅಂತ ಅದರ ಅರ್ಥ. ರಮಾ ಅಥವಾ ಮತ್ಯಾವುದೇ ಅಪ್ಸರ ಸ್ತ್ರೀಯರ ಜೊತೆಗೆ ಆತ ರಮಣವನ್ನು ಮಾಡಿದರೂ ಕೂಡ ತದ್ಗತೇನೈವ ಅಂತರಾತ್ಮನ ಅಂತ ಐತರೇಯ ಉಪನಿಷತ್ತು ಭಾಷ್ಯ ಹೇಳುವಂತೆ ಬೇರೆ ಯಾವ ಸ್ತ್ರೀ ಜೊತೆಗೂ ಅವನಿಗೆ ರಮಣ ಇಲ್ಲ. ಆಯಾ ಸ್ತ್ರೀಯರಲ್ಲಿರುವಂತಹ ತನ್ನದೇ ಆದ ರೂಪದ ಜೊತೆಗೇನೆ ಅವನಿಗೆ ರಮಣ. ಹಾಗಾಗಿ ಅದರಿಂದ ಸ್ವರಮಣ ಅಂತ ಅವನನ್ನ ವರ್ಣನೆ ಮಾಡ್ತಾರೆ. ಸ್ವಯಮೇವ ಯೋನಿ ಭಾರ್ಯ ಯಶಸಃ ವಿಶ್ವಯೋನಿ. ಲಕ್ಷ್ಮೀದೇವಿ ಮೊದಲಾದವರಲ್ಲಿ ಇರುವಂತಹ ತನ್ನ ಏನು ರೂಪ ಇದೆ, ಆ ರೂಪವೇ ತನಗೆ ಪತ್ನಿ. ಐತ್ರೇಯ ಉಪನಿಷತ್ನಲ್ಲಿ ನಾನು ಬಂದದನ್ನು ಒಂದನ್ನು ಹೇಳಿದೆ. ಇನ್ನೂ ಕೆಲವು ಶ್ಲೋಕಗಳು ಹೀಗಲ್ಲಿ ಕಾಣಿಸ್ತವೆ. ವಿಷ್ಣೋಸ್ತದಪಿ ದೇವೀಷು ಸ್ಥಿತ ಶ್ರೀರೂಪಕಾತ್ಮನ. ಎಲ್ಲ ದೇವಿಯರಲ್ಲಿರುವಂತಹ ಒಂದು ಸ್ತ್ರೀರೂಪ ಅವನದ್ದೇ ಆದದ್ದು ಅಲ್ಲಿದೆ. ಅದರ ಜೊತೆಗೇನೆ ಅವನು ರಮಿಸ್ತಾನೆ ಯಾವತ್ತು. ಏವಂ ಅನ್ಯೋನ್ಯತೋ ವಿಷ್ಣು ರತಃ ಸ್ವಸ್ಮಿನ್ ನಚಾನ್ಯತಃ ರಮಯಾ ರಮಮಾಣೋಪಿ ತತ್ಸ್ಥೇನೈವ ಸ್ತ್ರೀಯಾತ್ಮನ. ರಮಾದೇವಿಯ ಜೊತೆಗೆ ಅವನು ರಮಿಸುವುದು ಅಂದರೂ ರಮೆಯಲ್ಲಿರುವ ತನ್ನದೇ ಆದ ಸ್ತ್ರೀರೂಪದ ಜೊತೆಗೇನೆ ಅವನು ರಮಿಸುವುದು ಅಂತಲೇ ಅರ್ಥ. ರಮಾಯಾಹ ರಮಣಂ ತಸ್ಮಾತ್ ರಮಾಯಾಹ ರತಿ ಪಾತ್ರತಾ ನತು ರತಿ ದಾತ್ರತ ಅಂತ ಇನ್ನೊಂದು ಕಡೆ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ. ಅವಳು ಆ ಭಗವಂತನಿಗೆ ಸುಖವನ್ನು ಕೊಡುವವಳಲ್ಲ,
ಭಗವಂತನಿಂದ ಸಿಗುವ ಸುಖವನ್ನ ಪಾತ್ರೆಯಂತೆ ತಾನಿದ್ದು ಅನುಭವಿಸುವವಳು ಮಾತ್ರ. ಸುಖ ಅವನಿಗೆ ಬರಬೇಕಾದದ್ದು ತನ್ನಿಂದಲೇ ಅಂತ ಅರ್ಥ. ಅದಕ್ಕೆ ಭಗವಂತನ ಆನಂದ ಅನ್ನೋದು ಲೌಕಿಕ ಆನಂದಕ್ಕಿಂತ ತುಂಬಾ ವಿಶಿಷ್ಟವಾದದ್ದು ಅಂತ ಬ್ರಹ್ಮಸೂತ್ರ ವರ್ಣನೆ ಮಾಡಿದೆ. ಪರಮತಃ ಸೇತೂನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ. ಅದು 3ನೇ ಅಧ್ಯಾಯದ 2ನೇ ಪಾದದ 32ನೇ ಸೂತ್ರ. ಓಂ ಪರಮತಃ ಸೇತೂನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ಓಂ ಅಂತ ಸೂತ್ರ. ನಚ ಆನಂದಾದಿತ್ವಾತ್ ಲೋಕಾನಂದಾದಿವತ್. ಲೌಕಿಕವಾದ ಆನಂದ ಏನಿದೆ ಅದರಂತೆ ಪರಮಾತ್ಮನ ಜ್ಞಾನ ಆನಂದಗಳಲ್ಲ. ಯಯೇಷ ಆನಂದ ಪರಮಸ್ಯ. ಬೃಹದಾರಣ್ಯಕ ಉಪನಿಷತ್ತು ಮೊದಲಾದದ್ದು ಅವನ ಈ ಆನಂದ ಅನ್ನುವುದು, ಅವನ ಈ ಗುಣಗಳು ಜಗತ್ತಿಗೆ ತಾರಕವಾಗಿವೆ ಅಂತ ವರ್ಣನೆ ಮಾಡಿದ್ದಾರೆ. ಯಥೋ ವಾಚೋ ನಿವರ್ತಂತೆ ಏತಸ್ಯೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರ ಉಪಜೀವಂತೆ. ಇವನ ಈ ಆನಂದವನ್ನ ಉಳಿದ ಜೀವರು ಕೂಡ ಉಪಜೀವಿಸಿಕೊಂಡು ಬದುಕಿದ್ದಾರೆ. ಜಗತ್ತಿನ ಆನಂದದಂತೆ ಇವನ ಆನಂದ ಅಲ್ಲ. ಅನ್ಯಜ್ಞಾನಂತೂ ಜೀವಾನಾಂ ಅನ್ಯಜ್ಞಾನಂ ಪರಸ್ಯ. ಜೀವರಿಗಿರುವಂತಹ ಜ್ಞಾನವೇ ಬೇರೆ, ಅದಕ್ಕಿಂತ ಭಿನ್ನವಾದ ಅಪ್ರಾಕೃತವಾದ ಆನಂದವೇ ಪರಮಾತ್ಮಂದು. ನಿತ್ಯಾನಂದಾವೇಯಂ ಪೂರ್ಣಂ ಪರಿಜ್ಞಾನಂ ವಿಧೀಯತೆ. ಅತಃ ಅಲೌಕಿಕತ್ವಾತ್ ಪರಮೇವ ಬ್ರಹ್ಮಾನಂದಾಧಿಕಂ. ಪರಮಾತ್ಮನ ಆನಂದ ಅಂತನ್ನುವುದು ಮತ್ತು ಜ್ಞಾನ ಅನ್ನುವುದು ತೀರಾ ಅಲೌಕಿಕವಾದದ್ದು. ಈ ಜಗತ್ತಿನಲ್ಲಿ ನಾವು ನೋಡುವಂತಹ ಜ್ಞಾನ ಆನಂದಗಳು ಒಂದಲ್ಲ. ಅಲೌಕಿಕೋಪಿ ಜ್ಞಾನಾದಿ ತಚ್ಛಬ್ದೇನೈವ ಭಣ್ಯತೆ. ಜ್ಞಾಪನಾರ್ಥಾಯ ಲೋಕಸ್ಯ ಯಥಾ ರಾಜೇವ ದೇವರಾಟ್ ಅಂತ ಅಲ್ಲಿ ಮುಂದೆ ಅದೇ 2ನೇ ಅಧ್ಯಾಯದ 3ನೇ ಅಧ್ಯಾಯದ 2ನೇ ಪಾದದ 34ನೇ ಸೂತ್ರ ಇದೆ. ಮತ್ತು ಇಷ್ಟೆಲ್ಲ ಆ ಬ್ರಹ್ಮನ ಸ್ವರೂಪ ಅಲೌಕಿಕವಾದ್ದು ಅಪ್ರಾಕೃತವಾದದ್ದು ಅಂದ ಮೇಲೆ ಅವನಿಗೆ ಆನಂದ ಅನ್ನೋ ಶಬ್ದವನ್ನು ಬಳಕೆ ಮಾಡ್ಬೇಕು ಯಾಕೆ ಅಂತಂದೇನಾದ್ರೂ ಪ್ರಶ್ನೆ ಬಂದ್ರೆ, ಆ ಭಗವಂತನ ಆನಂದ ಜ್ಞಾನ ಅನ್ನೋದು ಅಲೌಕಿಕ ಇರಬಹುದು, ಆದರೆ ಅದನ್ನು ಹೇಳಲಿಕ್ಕೆ ನಮಗೆ ಬೇರೆ ಶಬ್ದಗಳಿಲ್ಲ. ಅದರಿಂದ ಇದೇ ಶಬ್ದಗಳಿಂದಲೇ ಹೇಳ್ತಿದ್ದೇವೆ. ಜಗತ್ತಿಗೆ ತಿಳಿಯಬೇಕಲ್ಲ, ಇಲ್ಲದೆ ಹೋದ್ರೆ ಬೇರೆ ಶಬ್ದ ಇಲ್ಲ, ಈ ಶಬ್ದ ಹೇಳಿದ್ರೆ ತಿಳಿಯೋದಿಲ್ಲ ಅಂತ ಆದಾಗ ಜಗತ್ತಿಗೆ ಅವನ ಜ್ಞಾನಾನಂದಗಳ ಸ್ವಲ್ಪ ಸ್ವಲ್ಪ ಪರಿಚಯವೂ ಇಲ್ಲದೆ ಇರಬೇಕಾಗಿತ್ತು. ಅದಕ್ಕಾಗಿ ಹೀಗೆ ಹೇಳ್ತಿದ್ದೇವೆ ಅಂತ ಹೇಳ್ತಾರೆ. ಯಥಾ ರಾಜೇವ ದೇವರಾಟ್. ದೇವರಾಜ ಇಂದ್ರ ಅಂದ್ರೆ ಯಾರು ಅಂತ ಚಿಕ್ಕ ಮಕ್ಕಳಿಗೆ ತೋರಿಸುವಾಗ ನಮ್ಮಲ್ಲಿ ರಾಜ, ಪ್ರಧಾನಮಂತ್ರಿ ಮೊದಲಾದವರಿದ್ದಾರಲ್ಲ, ಆ ಥರ ದೇವರಾಜ ಅಂತ ಹೇಳಿ ಸಮಾಧಾನ ಹೇಳ್ತಾರೆ. ಹಾಗೆ ಭಗವಂತನ ಜ್ಞಾನಾನಂದಾದಿಗಳು ಅಂತ ಅರ್ಥ. ಆದ್ರಿಂದಲೇ ಇಲ್ಲಿ ವಿಶ್ವ ಎಂಬಲ್ಲಿ ವಿಷು ಅಯೋನಿ, ವಿಶ್ವಯೋನಿ ಎಂಬುದನ್ನು ವಿಷು ಅಯೋನಿ ಅಂತ ಪರಿಚ್ಛೇದ ಮಾಡಬೇಕು. ವಿಷು ಅಂದ್ರೆ ವಿಶಿಷ್ಟವಾದಂತಹ ಸುಖ ಉಳ್ಳವನು ಅಂತ ಅರ್ಥ. ಹೀಗೆ ಅರ್ಥವನ್ನು ಅಲ್ಲಿ ಇಟ್ಕೊಂಡು ವಿಶಿಷ್ಟವಾದ ಸುಖ ಯಾಕೆ ಭಗವಂತನಿಗಿದೆ ಅನ್ನೋದಕ್ಕೆ ಈ ಸೂತ್ರವನ್ನ ಪ್ರಮಾಣವನ್ನಾಗಿ ನಾವು ತಗೊಳ್ಬಹುದು. ಅಲ್ಲದೆ ಇಲ್ಲಿಯೂ ಕೂಡ ವಿಷುರೂಪಂ ಅಂತ ಶಬ್ದ ಇದೆ ಈ ಮಂತ್ರದಲ್ಲಿಯೂ ಕೂಡ. ವಿಷುರೂಪಂ, ವಿಷುರೂಪ ಅಂತಂದ್ರೆ ವಿಶಿಷ್ಟವಾದ ಸುಖ ಅವನದ್ದು. ವಿಶಿಷ್ಟಂ ಚ ಸುಖಂ ಚ ವಿಸು 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 ರೂಪಂ ಯಶ ಸಹ ವಿಷುರೂಪ. ಹೀಗೆ ವಿಷುರೂಪಂ ಎಂಬ ಶಬ್ದಕ್ಕೂ ವಿಶ್ವ ಎಂಬ ಶಬ್ದಕ್ಕೂ ಇನ್ನೊಂದು ರೀತಿಯಾದಂಥ ಸಂಬಂಧವನ್ನು ಕೂಡ ನಾವು ತಿಳ್ಕೊಳ್ಬಹುದು. ಇದನ್ನ ಈ ಮೊದಲು ನಾನು ಹೇಳಿರಲಿಲ್ಲ. ಈಗ ಆ ಮಂತ್ರವನ್ನು ಮುಂದುವರಿಸ್ತಾ ಹೋದಂತೆ ಈ ಮಂತ್ರಕ್ಕೂ ಹಾಗೆ ಆ ನಾಮಕ್ಕೂ ಇರುವಂತಹ ಮತ್ತೊಂದು ಸಂಬಂಧವೂ ಕೂಡ ನನಗೆ ಹೊಳೆಯಿತು. ವಿಶ್ವ ಯೋನಿ ಅನ್ನುವಲ್ಲಿ ವಿಶ್ವ ಅಂದ್ರೆ ವಿಷು, ವಿಶಿಷ್ಟವಾದ ಸುಖ. ಹಾಗೆ ಆ ವಿಶಿಷ್ಟವಾದ ಸುಖವುಳ್ಳವನು ಮತ್ತು ಅಯೋನಿ, ತನಗ್ಯಾರು ಕೂಡ ಕಾರಣವಿಲ್ಲದವನು ಅನ್ನೋ ಅರ್ಥವನ್ನೇ ಈ ವಿಷುರೂಪಂ ಎಂಬ ಶಬ್ದ ವರ್ಣನೆ ಮಾಡಿದೆ, ಬೃಹತಿ ಮಂತ್ರ ವರ್ಣನೆ ಮಾಡಿದೆ. ಹಾಗೆ ವರ್ಣನೆ ಮಾಡಿ ಅವನದು ವಿಶಿಷ್ಟವಾದಂತಹ ಸುಖ ಅಂತ ಅರ್ಥ ಹೇಳಿದೆ. ಅದನ್ನ ರಘುನಾಥ ಸ್ವಾಮಿಗಳು ತಮ್ಮ ವ್ಯಾಖ್ಯಾನದಲ್ಲಿ ಹೇಳೇ ಇದ್ದಾರೆ.
ಲಕ್ಷಾಲಂಕಾರ ವಿಶ್ವಯೋನಿ ಎಂಬ ಶಬ್ದಕ್ಕೆ ಅರ್ಥವನ್ನು ಹೇಳಿಲ್ಲ. ಶಾಂಕರ ಭಾಷ್ಯಕ್ಕನುಸಾರವಾಗಿ ವಿಶ್ವವು ಯಾರಿಗೆ ಯೋನಿಯಾಗಿದೆಯೋ, ಸ್ಥಾನವಾಗಿದೆಯೋ, ಅರ್ಥಾತ್ ವಿಶ್ವದಲ್ಲಿ ಅಂತರ್ಗತನಾಗಿದ್ದಾನೆ, ಮತ್ತೆ ವಿಶ್ವವು ಕೂಡ ಇವನಲ್ಲಿ ಅಂತರ್ಗತವಾಗಿದೆ. ಈ ಎರಡೂ ಅರ್ಥವನ್ನು ತಿಳ್ಕೋಬಹುದು. ವಿಶ್ವವೇ ಯೋನಿಯಾಗಿ ಉಳ್ಳವನು, ಮತ್ತೆ ವಿಶ್ವ ಮತ್ತು ಯೋನಿ ಎರಡೂ ಆಗಿರುವವನು, ಹೀಗರ್ಥ. ಪರಾಶರ ಭಟ್ಟರ ವ್ಯಾಖ್ಯಾನದಂತೆ ವಿಶ್ವಂ ತತ್ಕಾರ್ಯವರ್ಗ ಸ್ಯಾತ್ ಯೋನಿಸ್ತಸ್ಯತು ಕಾರಣಂ ತಸ್ಯ ಬ್ರಹ್ಮಾದಿ ಮುಖತಃ ವಿಶ್ವಯೋನಿ ರಿತೀರಿತಃ. ಚತುರ್ಮುಖ ಬ್ರಹ್ಮ ಮೊದಲಾದವರ ಮೂಲಕ ಈ ಜಗತ್ತಿನ ಸೃಷ್ಟಿ ಇತ್ಯಾದಿಗಳನ್ನು ಮಾಡಿಸ್ತಾನೆ. ವಿಶ್ವ ಅಂದ್ರೆ ಆ ಭಗವಂತನ ಕಾರ್ಯವರ್ಗ, ಚತುರ್ಮುಖ ಬ್ರಹ್ಮ ಮೊದಲಾದವರು, ಅವರೇ ಯೋನಿ, ಈ ಜಗತ್ತನ್ನು ಸೃಷ್ಟಿ ಮಾಡ್ತಾರೆ. ಆದರೆ ಅವರ ಮೂಲಕ ಸೃಷ್ಟಿ ಮಾಡಿಸುವವನು ಇವನೇ ಆಗಿದ್ದಾನೆ ಅಂತ ಅರ್ಥ. ಮುಂದೆ ಸತ್ಯ ಸಂತ ಸ್ವಾಮಿಗಳ ಪ್ರಕಾರ ಗರುಡ ವಾಹನ ಮತ್ತೆ ಸ್ವಯಂ ಕಾರಣರಹಿತ ಅಂತ ಈ ಎರಡು ಅರ್ಥಗಳನ್ನು ಹೇಳ್ತಾರೆ. ವಿ ಅಂದ್ರೆ ಗರುಡ, ನಾವು ಈಗಾಗಲೇ ಹಿಂದೆ ಅನೇಕ ಕಡೆ ನೋಡಿದ್ದೇವೆ. ಆ ಗರುಡನ ಮೂಲಕ ಶವತಿ ಅಂದ್ರೆ ಸಂಚಾರ ಮಾಡುವವನು. ವಿನಾ ಗರುಡೇನ ಶವತಿ ಗಚ್ಚತಿ ಇತಿ ವಿಶ್ವ. ಮತ್ತೆ ನವಿದ್ಯತೆ ಯೋನಿ ಯಶಸ್ಸಃ ವಿಶ್ವಯೋನಿ. ತನಗ್ಯಾರೂ ಕಾರಣರಿಲ್ಲ, ತಾನು ಯಾವತ್ತೂ ಗರುಡನನ್ನೇರಿ ಸಂಚಾರ ಮಾಡುವವನು ಅಂತ ಇಷ್ಟಾರ್ಥಗಳನ್ನು ಸತ್ಯಸಂಧ ಸ್ವಾಮಿಗಳು ಹೇಳ್ತಾರೆ. ಇಲ್ಲಿವರೆಗೆ ನಾವು ಹೀಗೆ ಆ ವಿಶ್ವಯೋನಿ ಎಂಬ ಶಬ್ದದ ಅರ್ಥಗಳನ್ನು ನೋಡಿದ್ವಿ. ವಿಶ್ವಶಬ್ದವಾಚ್ಯರಾದ ಲಕ್ಷ್ಮೀದೇವಿ, ಚತುರ್ಮುಖ ಮೊದಲಾದವರಿಗೆ ಇವನು ಕಾರಣ. ಲಕ್ಷ್ಮೀದೇವಿಯನ್ನ ಪತ್ನಿಯನ್ನಾಗಿ ಹೊಂದಿದವನು, ಅವಳಿಗೆ ಇವನು ಶಿಶ್ರುಕ್ಷುತ್ವ ಎಂಬ ಉತ್ಪತ್ತಿಯನ್ನ ಕೊಟ್ಟವನು, ತಾನು ಸ್ವಯಂ ಸುಖರೂಪ, ಮತ್ತೆ ನಮಗೂ ಎಲ್ರಿಗೂ ಕೂಡ ಆ ಸುಖಾದಿಗಳನ್ನು ಕೊಡುವಂಥವನು. ವಿಶ್ವಯೋನಿ ಎಂಬ ಶಬ್ದದಿಂದಲೇ ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತಿರ್ ಜ್ಞಾನಮಾವೃತಿ ಬಂಧ ಮೋಕ್ಷೌಚ ಪುರುಷಾತ್ ಯಸ್ಮಾತ್ ಸ ಹರಿರೇಕರಾಟ್ ಅಂತ ಹೇಳುವಂತೆ ಈ ವಿಶ್ವದ ಸಮಸ್ತ ಪ್ರಪಂಚದ ಸಮಸ್ತ ಆಗು ಹೋಗುಗಳಿಗೂ ಇವನೇ ಕಾರಣ. ಭವಂತಿ ಭಾವ ಮತ್ ಭೂತಾನ ಮತ್ತೇವ ಪೃಥಗ್ವಿಧ. ಜಗತ್ತಿನಲ್ಲಿ ಯಾವುದೇ ಜಡ, ಯಾವುದೇ ಚೇತನಕ್ಕೆ ಏನೇ ಆದರೂ, ಏನೇ ಆಗದೆ ಹೋದರೂ ಅದೆಲ್ಲದಕ್ಕೂ ಕೂಡ ನಾನೇ ಕಾರಣ ಅಂತ ಕೃಷ್ಣ ಹೇಳ್ಕೊಂಡಿದ್ದಾನೆ. ಹಾಗೆ ವಿಶ್ವಯೋನಿ ಎಂಬ ನಾಮದ ವಿವರದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.